ನಮಸ್ಕಾರ ವೀಕ್ಷಕರೇ, ಮಹಾಭಾರತ ಮೆಗಾ ಡಿಬೇಟ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಈಗ ಸಂಭವಿಸ್ತಾ ಇರತಕ್ಕಂಥ ಚಂದ್ರಗ್ರಹಣ ಇದೊಂದು ಖಗೋಳ ವಿಸ್ಮಯ. ಇದನ್ನ ಹೇಗೆ ನೋಡಬೇಕು? ಜ್ಯೋತಿಷ ಒಂದ್ ಕಡೆ ಆದ್ರೆ, ಆಚರಣೆಗಳು ಒಂದ್ ಕಡೆ ಆದ್ರೆ, ಸಂಪ್ರದಾಯ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ವಿಜ್ಞಾನದ ವಿಸ್ಮಯಗಳು, ವೈಜ್ಞಾನಿಕ ದೃಷ್ಟಿಕೋನ. ಯಾವುದು ಸರಿ? ಎರಡರ ನಡುವೆ ಒಂದು ಬೃಹತ್ ದ್ವಂದ್ವ ಇರುವ ಹಾಗೆ ಮೇಲ್ನೋಟಕ್ಕೆ ಸಮಾಜದಲ್ಲಿ, ಇವತ್ತಿನ ಆಧುನಿಕ ಸಮಾಜದಲ್ಲಿ ಕಾಣಿಸ್ತಾ ಇದೆ. ಹಿಂದೆ ಇದು ಇತ್ತೋ ಇಲ್ವೋ ಅನ್ನೋದು ಬೇರೆ ಪ್ರಶ್ನೆ. ಇದು ವಿಜ್ಞಾನವೋ, ಇದು ಜ್ಯೋತಿಷ್ಯವೋ, ಯಾವ ರೀತಿಯಲ್ಲಿ ಇದನ್ನ ಮನುಷ್ಯ ಸಮಾಜ ತಗೊಳ್ಳುವಂಥದ್ದು ಸರಿ, ಅಥವಾ ಏನ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ತಪ್ಪು, ಮೂಢನಂಬಿಕೆಯೋ, ಮೌಢ್ಯವೋ, ಅಥವಾ ವೈಜ್ಞಾನಿಕವೋ, ಈ ವಿಚಾರಗಳನ್ನ ಇವತ್ತು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಪ್ರಾಜ್ಞ ಅತಿಥಿಗಳಿದ್ದಾರೆ. 4 ಮಂದಿ ಪ್ರಾಜ್ಞ ಅತಿಥಿಗಳಿದ್ದಾರೆ. ಅದು ಅಲ್ಲದೆ ಸಾಕಷ್ಟು ಜನ ವೀಕ್ಷಕರು ಕೂಡ ಇದ್ದಾರೆ. ಮೊದಲನೇದಾಗಿ ನಮ್ಮ ಅತಿಥಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟು ಬಿಡ್ತೀನಿ. ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಗುರುಪ್ರಸಾದ್ ಅವರಿದ್ದಾರೆ. ವಿಜ್ಞಾನಿ ಡಾಕ್ಟರ್ ಗುರುಪ್ರಸಾದ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಪ್ರಗತಿಪರ ಚಿಂತಕರಾಗಿರ್ತಕ್ಕಂಥ ಬಸವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಆಹಾರ ವಿಜ್ಞಾನಿ, ಸಂಗೀತಜ್ಞೆ, ವೇದ ಮೂಲದ ವೈಜ್ಞಾನಿಕತೆಯನ್ನ ಅಧ್ಯಯನ ಮಾಡ್ತಾ ಇರುವಂತಹ ಒಬ್ಬ ವಿಶೇಷ ಅತಿಥಿ ಅಂತ ನಾನು ಅವ್ರನ್ನ ಕರಿತೀನಿ. ಅವರು ಜ್ಯೋತಿಷಿಯೂ ಹೌದು, ವಿಜ್ಞಾನಿಯೂ ಹೌದು. ಡಾಕ್ಟರ್ ಜಯಲಕ್ಷ್ಮಿ ಅವರು. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಷ್ಟೇ ಆಳವಾದ ಅಧ್ಯಯನ ಉಳ್ಳ ಹರೀಶ್ ಕಶ್ಯಪ್, ಖ್ಯಾತ ಜ್ಯೋತಿಷಿ, ದೈವಜ್ಞ ಹರೀಶ್ ಕಶ್ಯಪ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಜೊತೆ ಇನ್ನು ಸಾಕಷ್ಟು ಜನ ವೀಕ್ಷಕರು ಕೂಡ ಇದ್ದಾರೆ. ಅವರಲ್ಲೂ ಕೂಡ ನೂರಾರು ಕೌತುಕಮಯ ಪ್ರಶ್ನೆಗಳಿದ್ದಾವೆ. ಯಾವ್ದು ಸರಿ, ಯಾವ್ದು ತಪ್ಪು, ಹೇಗ್ ಮಾಡಬೇಕು, ಆಚರಣೆ ಮಾಡಬೇಕಾ ಅಥವಾ ವೈಜ್ಞಾನಿಕತೆಯನ್ನ ನಂಬಬೇಕಾ ಅಂತ. ಈ ಎಲ್ಲ ವಿಚಾರಗಳಿಗೆ ಹೋಗೋದಕ್ಕಿಂತ ಮುಂಚೆ ನಾನು ಮೊದಲನೇದಾಗಿ ಇಡೀ ವಿಚಾರವನ್ನ ಹೇಗ್ ನೋಡಬೇಕು ಅಂತ ನಮ್ಮ ವಿಜ್ಞಾನಿ ಡಾಕ್ಟರ್ ಗುರುಪ್ರಸಾದ್ ಅವ್ರನ್ನ ಕೇಳೋದಕ್ಕೆ ಬಯಸ್ತೀನಿ. ಸರ್, ಬ್ರೀಫ್ಲಿ ಈ ವಿಸ್ಮಯವನ್ನ, ಚಂದ್ರಗ್ರಹಣದ ವಿಸ್ಮಯವನ್ನ ವಿಜ್ಞಾನ ಹೇಗ್ ನೋಡುತ್ತೆ? ಖಂಡಿತ ಇದು ಒಂದು ವಿಸ್ಮಯಕಾರಿಯಾದ, ವಿರಳವಾದ ಒಂದು ಪ್ರಾಕೃತಿಕ ವಿದ್ಯಮಾನ ನನ್ನ ದೃಷ್ಟಿಯಿಂದ. ಇದು ಏನು ಅಂದ್ರೆ, ಇದರ ವಿಶೇಷ ಏನಪ್ಪಾ ಅಂದ್ರೆ, ಇದು ಭಾರತಾದ್ಯಂತ ಗೋಚರಿಸ್ತಾ ಇದೆ. ಈ ಒಂದು ರಾತ್ರಿ ಹಾಗೂ ಬೆಳಗಿನ ಜಾವದ ತನಕ ನಡೆಯುವಂತಹ ಚಂದ್ರಗ್ರಹಣ ಇದು ರಾತ್ರಿ 8:58ಕ್ಕೆ ಪ್ರಾರಂಭ ಆಗಿ ಬೆಳಗ್ಗೆ 2:25 ತನಕ ವ್ಯಾಪಿಸಿರುತ್ತೆ. ಆದ್ರೆ ನಮಗೆ ಗೊತ್ತಾಗೋದು, ಗ್ರಹಣ ಆಗ್ತಾ ಇದೆ ಅಂತ ಗೊತ್ತಾಗೋದು ರಾತ್ರಿ 9:57 1:26 ತನಕ. ಇದರ ಮಧ್ಯೆ 11 ಗಂಟೆ, ರಾತ್ರಿ 11ರಿಂದ 12:22 ಚಂದ್ರ ತಾಮ್ರವರ್ಣ ಮಿಶ್ರಿತ ಕೆಂಪು ಬಣ್ಣದವನಾಗಿ, ಕಿತ್ತಳೆ ಬಣ್ಣದವನಾಗಿ ಗೋಚರಿಸ್ತಾನೆ. ಚಂದ್ರಗೋಲ ಆ ರೀತಿ ಗೋಚರಿಸುತ್ತೆ. ನೋಡಿ, ಇದರದ್ದು ಇನ್ನೊಂದು ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ಈ ಒಂದು ಭಾರತಾದ್ಯಂತ ಮಾತ್ರ ಗೋಚರಿಸ್ತಾ ಇದೆ ಈ ಸಂಪೂರ್ಣ ಚಂದ್ರಗ್ರಹಣ ಅನ್ನೋದು ಮಾತ್ರ ಅಲ್ಲ. ಜಗತ್ತಿನ ಜನಸಂಖ್ಯೆ ಏನಿದೆಯೋ ಆ ಜಗತ್ತಿನ ಜನಸಂಖ್ಯೆಯ 88% ಭಾಗ ಅಂದ್ರೆ ಸುಮಾರು 700 ಕೋಟಿ ಜನ ಇದನ್ನ ವೀಕ್ಷಿಸಬಹುದು. ಜೊತೆಗೆ ಇದನ್ನ ಬರಿಗಣ್ಣಿನಿಂದ ನೋಡಬಹುದು, ನಿಮ್ಮ ಮನೆಯ ಮೇಲಿನ ತಾರಸಿಯಿಂದಾನೇ ನೋಡಬಹುದು. ಖಂಡಿತ ಇದಕ್ಕೆ ಯಾವುದೇ ದೂರದರ್ಶಕದ ದುರ್ಬೀನಿನ ಅಗತ್ಯ ಇಲ್ಲ. ಇದು ಖಂಡಿತ ಸೇಫ್ ಅಂತಾನೆ ನಾನು ಹೇಳ್ತೀನಿ. ಇದರಿಂದ ಯಾವುದೇ ತೊಂದರೆ ಇಲ್ಲ. ದಯಮಾಡಿ ತಮ್ಮ ಮನೆಗಳ ಮೇಲಿಂದಾನೇ ನೋಡಬಹುದು. ಆದರೆ ನಮ್ಮ ಹವಾಮಾನ, ಅದಕ್ಕೆ ಪ್ರಕೃತಿ ಅದಕ್ಕೆ ಅನುವು ಮಾಡಿಕೊಡ್ಬೇಕು. ಮೋಡಗಳಿಲ್ಲದಿದ್ದರೆ ಖಂಡಿತ ಇದು ಅತ್ಯಂತ ಆನಂದಿಸಬಹುದಾದ ಒಂದು ವಿದ್ಯಮಾನ. ಹಾಗಾಗಿ ನೋಡಬೇಕು ಅಂತ ನಾನು ಕೋರ್ಕೋತೀನಿ ಎಲ್ಲರಲ್ಲೂ. ಸುಂದರವಾದ ವಿವರಣೆಯನ್ನು ಕೊಟ್ಟಿದ್ದೀರಾ. ಒಂದೇ ಒಂದು ಚಿಕ್ಕ ಪ್ರಶ್ನೆ, ಬಹಳ ಚಿಕ್ಕದಾಗಿ ಕೂಡ ಅದಕ್ಕೆ ಉತ್ತರ ಕೊಡಬಹುದಾದ ಪ್ರಶ್ನೆ. ಮನುಷ್ಯನ ಮೇಲೆ ಈ ಗ್ರಹಣ ಪರಿಣಾಮ ಬೀರತ್ತಾ? ನನಗೆ, ನನ್ನ ದೃಷ್ಟಿಯಲ್ಲಿ ನನಗೆ ಇದ್ರ ಬಗ್ಗೆ ತಿಳಿದಿಲ್ಲ. ಆದರೆ ನಾನು ಹೇಳೋದಷ್ಟೇ, ಇದು ಸುಮಾರು 15 ಶತಮಾನಗಳ ಹಿಂದೆನೆ ಆರ್ಯಭಟ ಹೇಳಿದ್ದ. ಈ ಎಕ್ಲಿಪ್ಸ್ ಅಥವಾ ಈ ಗ್ರಹಣ ಅನ್ನೋದು ಬೆಳಕು ನೆರಳುಗಳ ಆಟ. 476 AD ಅಂದ್ರೆ ಕ್ರಿಸ್ತ ಶಕ 476 ಹುಟ್ಟಿದ. ಅದಾದ್ಮೇಲೆ 4, 5, 6ನೇ ಶತಮಾನದಲ್ಲಿದ್ದ. ಆಗಲೇ ಹೇಳಿದ್ದ. ಹೀಗಾಗಿ ನನ್ನ ದೃಷ್ಟಿನಲ್ಲಿ ಏನಪ್ಪಾ ಅಂದ್ರೆ, ಇದೊಂದು ಅಪೂರ್ವವಾದ ಹಾಗೂ ವಿರಳವಾದ ಪ್ರಾಕೃತಿಕ ವಿದ್ಯಮಾನ. ನನ್ನ ದೃಷ್ಟಿಕೋನ, ನನ್ನ ಫೋಕಸ್ ಅಂದ್ರೆ ಕೇಂದ್ರೀಕೃತವಾಗಿರೋದು, ನನ್ನ ಆಸಕ್ತಿ ಇದರ ವೈಜ್ಞಾನಿಕ ದೃಷ್ಟಿ ಬಗ್ಗೆ. ಹಾಗಾಗಿ ಇಂತಹ ಒಂದು ಪ್ರಕೃತಿ, ಇಂತಹ ಒಂದು ವಿದ್ಯಮಾನವನ್ನ ಗೋಚರಿಸುವಂತೆ ಮಾಡ್ತಾ ಇದೆ, ಆನಂದಿಸುವಂತೆ ಮಾಡ್ತಾ ಇದೆ. ಇದರಿಂದ ವೈಜ್ಞಾನಿಕ ಮುನ್ನಡೆಯೂ ಸಾಧ್ಯ. ಈಗಾಗಲೇ ವಿಜ್ಞಾನಿಗಳು
ಚಂದ್ರನ ಮೇಲ್ಮೈ ಯಾವ ರೀತಿ ಸೂರ್ಯನ ಬೆಳಕು ಮರೆಯಾಗೋದ್ರಿಂದ ಎಷ್ಟು ಬೇಗ ತಣ್ಣಗಾಗತ್ತೆ, ಇದನ್ನೆಲ್ಲ, ಆಮೇಲೆ ನಮ್ಮ ವಾತಾವರಣದ ಸ್ಥಿತಿ ಏನು, ಇದರ ಬಗ್ಗೆ ಎಲ್ಲ ಅವರು ಅಧ್ಯಯನ ಮಾಡೋದಕ್ಕೆ ಸಾಧ್ಯ. ಹೀಗಾಗಿ ವಿಜ್ಞಾನಿಗಳದ್ದು ಒಂದು ಗುಂಪು, ಜೊತೆಗೆ ಜನಸಾಮಾನ್ಯರು ಇದನ್ನು ಕಂಡು ಆನಂದಿಸಿ ಪ್ರಕೃತಿ ನಮಗೆ ಇಂತಹ ಒಂದು ಅವಕಾಶ ಮಾಡಿಕೊಟ್ಟಿದೆಯಲ್ಲ ಅಂತ ಕೃತಜ್ಞತೆಯಿಂದ ಇದನ್ನು ವೀಕ್ಷಿಸಬೇಕು ಅಂತ ನನ್ನ ದೃಷ್ಟಿ. ಬಹಳ ಸುಂದರವಾಗಿ ಇದನ್ನ ವಿವರಿಸಿದ್ರು ವೈಜ್ಞಾನಿಕ ದೃಷ್ಟಿಕೋನದಿಂದ. ನಾನು ಡೈರೆಕ್ಟ್ ಆಗಿ ಡಾಕ್ಟರ್ ಹರೀಶ್ ಕಶ್ಯಪ್ ಅವ್ರನ್ನ ಕೇಳೋದಕ್ಕೆ ಬಯಸ್ತೀನಿ. ವೈಜ್ಞಾನಿಕವಾಗಿ ಇದನ್ನ ನಾವು ಹೀಗೆ ನೋಡಬಹುದು, ಆನಂದಿಸಬಹುದು, ಮನುಷ್ಯನ ಮೇಲೆ ಏನು ಪರಿಣಾಮ ಬೀರೋದಿಲ್ಲ ಅಂತ. ನಾವ್ ಯಾಕೆ ಜ್ಯೋತಿಷಿಗಳ ಹತ್ರ ಬರಬೇಕು, ನಾವ್ ಯಾಕೆ ಆಚರಣೆಗಳನ್ನ ಮಾಡಬೇಕು, ಜ್ಯೋತಿಷ್ಯ ಇದನ್ನ ಹೇಗೆ ನೋಡುತ್ತೆ, ಇದು ವಿಜ್ಞಾನವೋ ಜ್ಯೋತಿಷ್ಯವೋ ವಿಜ್ಞಾನವೋ? ಸೋ ಮೆನಿ ಕ್ವೆಶ್ಚನ್ಸ್. ಎಲ್ಲರಿಗೂ ನಮಸ್ಕಾರ. ನಮ್ಮ ನಿರ್ದೇಶಕರು ತುಂಬಾ ಚೆನ್ನಾಗಿ ಹೇಳಿದ್ರು. ನಮ್ಮ ಶರೀರ ರಚನೆಗೆ ಮತ್ತು ಈ ಜಗತ್ತಿನ ರಚನೆಗೆ ಎರಡು ಪಾರ್ಟ್ ಇದೆ. ಒಂದು ಮಟೀರಿಯಲ್ ಪಾರ್ಟ್, ಇನ್ನೊಂದು ಎಮೋಷನಲ್ ಪಾರ್ಟ್. ಇವತ್ತಿನ ವಿಜ್ಞಾನ, ಸೈನ್ಸ್, ಮಟೀರಿಯಲ್ ಪಾರ್ಟ್ ಅನ್ನು ನೋಡ್ತದೆ. ಅದು ಒಂದು ಭಾಗ. ಧರ್ಮಶಾಸ್ತ್ರಗಳು ನಮ್ಮಲ್ಲಿ ಮತ್ತು ಈ ಜಗತ್ತಲ್ಲಿ ತುಂಬಿರತಕ್ಕಂತಹ ಎಮೋಷನಲ್ ಪಾರ್ಟ್ ಅನ್ನು, ಅಂದ್ರೆ ಭಾವನಾತ್ಮಕವಾಗಿರ್ತಕ್ಕಂತಹ ವಿಷಯ. ಪ್ರಾಣಿ ಮಾತ್ರ ಜಗತ್ ನ ಅಭಾವೇ ಭವತಿ ಅಂತಂತ. ಅಂದ್ರೆ ಪ್ರಾಣಿ ಮಾತ್ರವಾಗಿರ್ತಕ್ಕಂಥ ಜಗತ್ತು ಭಾವನೆಯ ಅಭಾವದಿಂದ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಭಾವನೆಯಿಂದ ಜೀವ ಜಗತ್ತು ಸೃಷ್ಟಿ ಆಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ವಿಜ್ಞಾನವು ದೊಡ್ಡದೋ, ಜ್ಯೋತಿಷ್ಯವೋ ಅಥವಾ ಧರ್ಮಶಾಸ್ತ್ರಗಳು ದೊಡ್ಡದೋ ಅಂತನ್ನೋ ಒಂದು ಚಿಂತನೆಯೇ ಅದು ಅಪ್ರಬುದ್ಧ ಚಿಂತನೆ, ಅಥವಾ ಒಂದು ನಾಣ್ಣುಡಿಯಂತೆ, ಒಂದು ಕ್ಲೀಶೆ ಅಂತಂತ ಏನ್ ಹೇಳ್ತೀವಿ, ಎಲ್ಲದನ್ನೂ ವಿಜ್ಞಾನದ ಕನ್ನಡಕದಲ್ಲಿಯೇ ನೋಡಬೇಕು ಅಂತನ್ನುವ ಈ 10-20 ವರ್ಷದ ಏಳಿಗೆ ಏನಾಗಿದೆ, ಇದರ ಒಂದು ಕಾಣಿಕೆ, ಅದು ಬೇಡದ ಕಾಣಿಕೆ. ವಿಜ್ಞಾನ ಭಾವನಾರಹಿತವಾದದ್ದು, ಹಾಗಾಗಿ ಅಲ್ಲ, ವಿಜ್ಞಾನ ಟುಡೇ ಸೈನ್ಸ್ ಇಟ್ ಸೆಲ್ಫ್ ಈಸ್ ನಾಟ್, ಇಟ್ ಡಸಂಟ್ ಡೀಲ್ಸ್ ವಿತ್ ಎಮೋಷನ್ಸ್, ಇಟ್ ಡೀಲ್ಸ್ ವಿತ್ ದ ಮ್ಯಾಟರ್. ಟುಡೇಸ್ ಸೈನ್ಸ್ ಆಯ್ತಾ, ಮತ್ತೆ ಅದು ಸರಿ, ಅದರ ಜಾಗದಲ್ಲಿ ಅದು ಸರಿ. ಹಾಗಾಗಿ ನಮಗೆ ಧರ್ಮಶಾಸ್ತ್ರಗಳಿಗೆ ಎಂದು ವೇದಾಶಾಸ್ತ್ರಾಣಿ ವಿಜ್ಞಾನ ಏತತ್ ಸರ್ವಂ ಜನಾರ್ದನಾಥ್ ಅಂತಂತ ಶ್ರುತಿವಚನ ಇರೋದು. ಇದು ಎಲ್ಲವೂ ಕೂಡ ವಿಜ್ಞಾನವನ್ನು ಒಳಗೊಂಡು ಇರ್ತಕ್ಕಂಥದ್ದು ಜಗತ್ತಿನ ಅಸ್ತಿತ್ವ. ಅಸ್ತಿತ್ವದ ಹೆಸರು ಬ್ರಹ್ಮ ಅಥವಾ ಜನಾರ್ದನಾಥ್. ಹಾಗಾಗಿ ಈ ವಿಜ್ಞಾನ ದೃಷ್ಟಿಯಿಂದ ಜೀವನವನ್ನು ನೋಡಬೇಕು ಅಂತಕ್ಕಂಥದ್ದು ನಾವು ಈಗ ಕಲಿಯೋದು ಬೇಕಾಗಿಲ್ಲ. ನಮ್ಮ ಜೀವನದಲ್ಲೇ ಜೀವನವೇ ವಿಜ್ಞಾನಮಯವಾಗಿದೆ. ಹಾಗಾಗಿ ಇದನ್ನು ವಿಜ್ಞಾನವು ದೊಡ್ಡದೋ, ಜ್ಯೋತಿಷ್ಯವೋ ಅಥವಾ ಧರ್ಮಶಾಸ್ತ್ರಗಳು ದೊಡ್ಡದೋ ಅಂತನ್ನೋದು ಈಗಿನ ಕ್ಲೀಶಕ ಅಭ್ಯಾಸ. ಹಾಗಾಗಿ ಅದಕ್ಕೆ ವಾದ ಮಾಡೋದಕ್ಕಿಂತ ಅದನ್ನು ಸೈಡ್ ಮಾಡಿಬಿಡೋದು ಬಹಳ ಬುದ್ಧಿವಂತರ ಲಕ್ಷಣ. ವಿಜ್ಞಾನವನ್ನು, ಸೈನ್ಸ್ ಅನ್ನು ಅಥವಾ ಮ್ಯಾಟರ್, ಎನರ್ಜಿಯನ್ನು ಅದರ ಜಾಗದಲ್ಲಿ ನೋಡಬೇಕು. ಅದರಿಂದ ಉಂಟಾಗ್ತಕ್ಕಂತಹ ಪರಿಣಾಮ, ಜಡಕ್ಕೂ ಪರಿಣಾಮ ಉಂಟು. ಮರ, ಗಿಡ, ನದಿ, ನೀರು, ಇದರ ಜಡ ಏನಿದೆ ಅದಕ್ಕೂ ಪರಿಣಾಮ ಉಂಟು, ಜೀವರಿಗೂ ಪರಿಣಾಮ ಉಂಟು. ಹಾಗಾಗಿ ಜೀವರ ಪರಿಣಾಮಗಳು ಏನಾಗ್ತದೆ ಅನ್ನೋದನ್ನು ನಾವು ಒಂದು ಮೆಡಿಕಲ್ ಸೈನ್ಸ್ ಇಂದ, ಮನೋವಿಜ್ಞಾನದಿಂದ ನೋಡಬೇಕು, ಒಂದು ಭಾಗ. ಆದ್ರೆ ಇನ್ನೊಂದು ಧರ್ಮಶಾಸ್ತ್ರಗಳ ವಿಚಾರದಿಂದ ಪರಿಣಾಮವೇ ಇಲ್ಲ ಅನ್ನತ್ತೆ ವಿಜ್ಞಾನ, ಏನು ಪರಿಣಾಮ ಇಲ್ಲ. ಅಲ್ಲ, ಅದು ಸರಿ ಅಂತ ಹೇಳಿದ್ನಲ್ಲ. ವೆನ್ ಯು ಸಿ ಓನ್ಲಿ ಮ್ಯಾಟರ್ ಆಸ್ ಮ್ಯಾಟರ್, ನಾವು ಇದ್ರ ಬಗ್ಗೆ ಮಾತಾಡೋದಿಲ್ವಲ್ಲ. ಸೊ ಹಾಗಾಗಿ ಅದು ಬೇರೆಯೇ ಸಬ್ಜೆಕ್ಟ್ ಆಗ್ತದೆ, ಬೇರೆ ದೃಷ್ಟಿಕೋನ ಆಗ್ತದೆ. ಆಯ್ತಾ? ಹಾಗಾಗಿ ಧರ್ಮಶಾಸ್ತ್ರಗಳನ್ನು, ಮನೋವಿಜ್ಞಾನವನ್ನು ನಾವು ಅಭ್ಯಾಸ ಮಾಡಿದಾಗ ನಮಗೆ ಇದರ ಮೇಲೆ ಜೀವರಿಗೆ ಉಂಟಾಗಬಹುದಾಗ್ತಕ್ಕಂತಹ ಪರಿಣಾಮಗಳು ನಮಗೆ ಅದರಿಂದಲೇ ಗೊತ್ತಾಗುತ್ತೆ. ನಮಗೆ ಎರಡನೇ ಸಬ್ಜೆಕ್ಟ್ ಇಲ್ವೇ? ಇವಾಗ ಸೂರ್ಯನು, ಚಂದ್ರನು ಮಧ್ಯದಲ್ಲಿ ಭೂಮಿಯು ಬರ್ತದೆ ಅಂತಂತ ಈ ಕೆಲವು ಒಂದು 50-60 ವರ್ಷದ ಹಿಂದಿನ ಇತಿಹಾಸ, ಅದು ವಿಜ್ಞಾನದ ಇದರಿಂದ ಬರ್ತದೆ. ಆದ್ರೆ ಸರ್ ಹೇಳ್ದಂಗೆ 1500 ವರ್ಷದ ಹಿಂದೆಯೇ ಈ ರೀತಿಯ ಒಂದು ಬೆಳಕು ಮತ್ತು ನೆರಳಿನ ಆಟಗಳು, ಅದಕ್ಕಿಂತ 1500 ವರ್ಷದಿಂದ ಪಾರಾಶರ ಸಂಹಿತೆ ನಾವೇನ್ ಹೇಳ್ತೇವೆ, ಅವ್ರಿಗೆ ಯಾವ ದುರ್ಬೀನಿತ್ತು, ಇಂಥ ಸಮಯದಲ್ಲಿ, ಇಂಥ ಗಳಿಗೆಯಲ್ಲಿ
ಇಂಥ ಭಾಗದ ಭೂಮಿಗೆ ಈ ಗ್ರಹಣವು ಬರ್ತದೆ. ಗ್ರಹಣ ಬಿಡಿ, ಬೆಳಗಿನ ಸೂರ್ಯ ಉದಯದ ಕ್ಷಣ ಡೆಲ್ಲಿಯಲ್ಲಿ ಏನಿರ್ತದೆ, ಬೆಂಗಳೂರಿನಲ್ಲಿ ಏನಿರ್ತದೆ ಅಂತಂತ ಲೆಕ್ಕ. ಅವರಿಗೆ ಯಾವ ದುರ್ಬೀನಿತ್ತು?